ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ಇನ್ನು ಕಸ ಸುರಿಯೋ ಹಬ್ಬ ಮಾಡ್ತಿರುವಂತ GBA ವಿರುದ್ಧ ವಾಟಾಳ್ ನಾಗರಾಜ್ ಸಿಡಿದೆದ್ದಿದ್ದಾರೆ. ಒಂದು ವಾರದಲ್ಲಿ ಕಸ ಸುರಿಯೋದನ್ನ ನಿಲ್ಲಿಸದಿದ್ರೆ ಸಿಎಂ DCM GBA ಮನೆ ಮುಂದೆನೆ ಕಸ ಸುರಿಯೋದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಮತ್ತೊಂದ್ ಕಡೆ ಕಸ ಸುರಿಯೋರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದು ಯಮನ ವೇಷಧಾರಿಯಿಂದ ಸನ್ಮಾನ ಮಾಡಿಸಲಾಗ್ತಾ ಇದೆ. GBA ಅಧಿಕಾರಿಗಳು ಕಸ ಮುಕ್ತ ಬೆಂಗಳೂರನ್ನಾಗಿಸಲು ಕಸ ಎಸೆದವರ ಮನೆ ಮುಂದೆಯೇ ಕಸ ಸುರಿಯುತ್ತಿದ್ದಾರೆ. ಈ ಮೂಲಕ ಎಲ್ಲಂದ್ರಲ್ಲಿ ಕಸ ಎಸಿಬೇಡಿ ಅಂತ ಜಾಗೃತಿ ಮೂಡಿಸುತ್ತಿದ್ದಾರೆ. ಇದಕ್ಕೆ ಹೋರಾಟಗಾರ ವಾಟಾಳ್ ನಾಗರಾಜ್ ಸಿಡಿದೆದ್ದಿದ್ದಾರೆ. ಮನೆ ಮುಂದೆ ಕಸ ಸುರಿದು ದಂಡ ವಸೂಲಿ ಮಾಡ್ತಿರೋದಕ್ಕೆ ಆಕ್ರೋಶ ಹೊರಹಾಕಿದ್ದಾರೆ. GBA ಕೇಂದ್ರ ಕಚೇರಿ ಮುಂದೆ ಕಸ ಸುರಿದು ವಾಟಾಳ್ ನಾಗರಾಜ್ ಪ್ರತಿಭಟಿಸಿದ್ದಾರೆ. GBA ಅಧಿಕಾರಿಗಳು ಸಿಬ್ಬಂದಿ ಸರಿಯಾಗಿ ಕಸ ನಿರ್ವಹಣೆ ಮಾಡ್ತಿಲ್ಲ. ಬಡಾವಣೆಗಳಿಗೆ ಬಂದು GBA ಸಿಬ್ಬಂದಿ ಕಸ ಸಂಗ್ರಹಿಸೋ ಕೆಲಸ ಮಾಡ್ತಿಲ್ಲ. ಹೀಗಿರುವಾಗ ಸಾರ್ವಜನಿಕರ ಮೇಲೆ ಇವರ ದೌರ್ಜನ್ಯ ಯಾಕೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಎಲ್ಲಿಂದ ಬಂದವರು ಕಸ ಹಾಕಿದ್ರೆ ಕಸ ಎತ್ತಬೇಕಾಗಿರೋದು ಬೆಂಗಳೂರಿನ ನಗರ ಮಹಾಪಾಲಿಕೆಯ ಕರ್ತವ್ಯ. ಇಷ್ಟೇ ಅಲ್ಲ, ಒಂದು ವಾರದೊಳಗೆ ಮನೆ ಮುಂದೆ ಕಸ ಸುರಿಯೋದನ್ನ ಬಿಡಿ ಅಂತ ಎಚ್ಚರಿಕೆ ನೀಡಿದ್ದಾರೆ. ಇಲ್ಲದಿದ್ರೆ ಬೆಂಗಳೂರು ನಗರ ಬಂದ್ ಮಾಡ್ತೀವಿ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಯಾವ ರೀತಿ ಬೇಕಾದ್ರೂ ಹೇಳಿ, ಆದ್ರೆ ಕಸ ಹಾಕ್ತಿದ್ದವ್ರ ಮನೆ ಮುಂದೆ ನಾವೇ ಕಸ ಹಾಕ್ತೀವಿ ಅನ್ನೋ ಮಟ್ಟಕ್ಕೆ ಇದು ಪ್ರಜಾತಂತ್ರ ವ್ಯವಸ್ಥೆಯ ಅವಹೇಳನ, ಅತ್ಯಂತ ಅಗೌರವ. ಬೆಂಗಳೂರಿನ ನಾಗರಿಕರಿಗೆ ಮಾಡಿದಂತ ಅಗೌರವ. ಒಂದು ವಾರದೊಳಗಾಗಿ ಈ ಕಸ ಎಸೆಯುವ ತೀರ್ಮಾನವನ್ನ ಮಾಡದೇ ಇದ್ರೆ ಮುಖ್ಯಮಂತ್ರಿಗಳ ಮನೆ ಮುಂದೆ ಕಸ ಹಾಕ್ತೀವಿ, ಉಪಮುಖ್ಯಮಂತ್ರಿಗಳ ಮನೆ ಮುಂದೆ ಕಸ ಹಾಕ್ತೀವಿ, ಆಡಳಿತಾಧಿಕಾರಿಗಳ ಮನೆ ಮುಂದೆ ಕಸ ಹಾಕ್ತೀವಿ, ಕಮಿಷನರ್ ಮನೆ ಮುಂದೆ ಕಸ ಹಾಕ್ತೀವಿ. ಅದಕ್ಕೂ ಬಗ್ಗದೇ ಇದ್ರೆ ಎಲ್ಲ ಕನ್ನಡ ಒಕ್ಕೂಟ ಎಲ್ಲರೂ ಸೇರಿ ಬೆಂಗಳೂರು ಬಂದ್ ಕರೆ ಕೊಡ್ತೀವಿ. ಇನ್ನು ರಸ್ತೆಯಲ್ಲಿ ಕಸ ಎಸೆಯೋರ ವಿರುದ್ಧ ದಂಡಾಸ್ತ್ರ ಪ್ರಯೋಗಿಸುತ್ತಿರೋ GBA ಅಧಿಕಾರಿಗಳೇ ಬುದ್ಧಿಗೇಡಿ ಕೆಲಸ ಮಾಡಿದ್ದಾರೆ. ಜಯನಗರದ 2ನೇ ಬ್ಲಾಕ್ನಲ್ಲಿ ಏರಿಯಾದಲ್ಲಿ ಸಂಗ್ರಹಿಸಿದ ಕಸದ ರಾಶಿಯನ್ನ ರಸ್ತೆ ಬದಿ ತಂದು ಸಿಬ್ಬಂದಿ ಸುರಿದಿದ್ದಾರೆ. 2-3 ವಾರವಾದರೂ ಕಸ ತೆರವುಗೊಳಿಸದ GBA ಸಿಬ್ಬಂದಿ ವಿರುದ್ಧ ಜನಾಕ್ರೋಶ ವ್ಯಕ್ತವಾಗಿದೆ. ಎಲ್ಲೆಲ್ಲಿ ಕಸವನ್ನ ಸುರಿತಾರೋ ಅವರಿಗೆ ದಂಡವನ್ನ ವಿಧಿಸೋ ಜೊತೆಗೆ ಅವರ ಮನೆ ಮುಂದೆನೆ ಕಸವನ್ನ ಸುರಿತಾರೆ. ಇಲ್ಲಿ ಸಾಕಷ್ಟು ಮನೆಗಳಿವೆ. ಆ ಮನೆಗಳ ಮುಂಭಾಗದಲ್ಲೇ ಆ ಕಸದ ರಾಶಿ ಬಿದ್ದಿರುವಂತದ್ದು. ಇದು ಒಂದು ದಿನದ ಕಥೆ ಅಲ್ಲ. ಆ ಪ್ರತಿನಿತ್ಯ ಕೂಡ ಇಡೀ ಏರಿಯಾ ಕಸವನ್ನ GBAನ ಪೌರ ಕಾರ್ಮಿಕರು ಗುಡಿಸಿ ತಂದು ಈ ರೀತಿಯಲ್ಲಿ ಆಗ್ತಾ ಇದ್ದಾರೆ. ಇತ್ತ ಆನೇಕಲ್ನಲ್ಲಿ ರಸ್ತೆ ಬದಿ ಕಸ ಸುರಿಯೋರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದು ಪುರಸಭೆ ಸಿಬ್ಬಂದಿ ಸನ್ಮಾನ ಮಾಡ್ತಿದ್ದಾರೆ. ಯಮನ ವೇಷಧಾರಿ ಮತ್ತು ಪುರಸಭೆ ಸಿಬ್ಬಂದಿಯಿಂದ ಕಸ ಹಾಕೋರಿಗೆ ಸನ್ಮಾನಿಸಿ ಜಾಗೃತಿ ಮೂಡಿಸಲಾಗ್ತಿದೆ. ಬ್ಯೂರೋ ರಿಪೋರ್ಟ್, TV9. MDH ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH